ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತಿ ಏಕಂ ಸರ್ವೈಃ ವೇದೈರೀಢ್ಯಂ. ಆಮೇಲೆ ಸರ್ವಥಾ ಏಮಿ ಸುಪ್ರೇಷ್ಠಂ. ಅಂದರೆ ಅತ್ಯಂತ ಪ್ರೇಷ್ಠ ಅಂದರೆ ಪ್ರೇಷ್ಠೋ ನ ರಾಮಸ್ಯ ಬಹುವ ತಸ್ಮ. ಇಲ್ಲಿ ಹೇಳಬೇಕಾದ್ರೆ ದೇವ್ರನ್ನ ಅಲ್ಲಿ ಆಚಾರ್ಯ ಬಗ್ಗೆ ಹೇಳಿದರು ಪ್ರೇಷ್ಠ. ಇವರು ನನಗೆ ಪ್ರೇಷ್ಠ ಯಾರು ಅಂದರೆ ದೇವರು ಪ್ರೇಷ್ಠ. ಇಷ್ಟೋನೋ ರಮಾಪತಿ ಪ್ರೇಷ್ಠೋ, ಅತ್ಯಂತ ಇಷ್ಟನಾದವನು ಪರಮಾತ್ಮ. ಇಷ್ಟು ಹೇಳ್ತಾರೆ. ಮತ್ತು ವೇದವ್ಯಾಸ ಸ್ತೋತ್ರ ಅದೆಲ್ಲ ಆದಮೇಲೆ ಮುಂದೆ ಈಗ ಆ ವಿವರಣೆಗೆ ಏನು ಅಂದರೆ ಹೇಳ್ತಾರೆ, ಅದೆಲ್ಲ ಆಯ್ತು. ಆವಹಂತಿ ಚಿರಂ ಸರ್ವಭೋಗಾನ್ಯ ಶ್ರೀ ಸನಾತನಿ ತಾಂ ಮಯ್ಯಾವಹ ಗೋವಿಂದ ಶುಚಿಖಂಡೋಪಶೋಭಿತಾಂ. ಇದು ಸ್ವರೂಪ ಸಂಪತ್ತನ್ನು ಕೊಡು ಅಂತ ಕೇಳುತ್ತೆ. ಸನಾತನಿ ಅಂದರೆ ಸ್ವರೂಪದಲ್ಲಿರ್ತಕ್ಕಂಥ ಸಂಪತ್ತನ್ನೇ ಅಭಿವ್ಯಕ್ತಿ ಮಾಡುವಂಥ ಪ್ರಾರ್ಥನೆ ಹೊರತು ಬೇರೆ ಕೊಡೋದಲ್ಲ. ಮುಕ್ತರಿಗೆಲ್ಲ ಸ್ವರೂಪದಲ್ಲಿ ಎಲ್ಲವೂ ಇದ್ದೇ ಇದೆ, ಅದು ಹೊರಗೆ ಬರಬೇಕಷ್ಟೆ. ಅವರಿಂದೇ ಸ್ವಂತ ಅಕೌಂಟ್ ಅದು. ಆದರೆ ಕಂಟ್ರೋಲ್ಡ್ ಬೈ ಗಾಡ್. ಭೂರ್ಭುವಸ್ಸುವರಿತಿ ವಾ ಏತಾಸ್ತಿಸ್ರೋ ವ್ಯಾಹೃತಯ. ಭೂಹು ಭುವಃ, ಇದು ಗಾಯತ್ರಿ ಅಲ್ಲ, ಇದು ವ್ಯಾಹೃತಿ ಮಂತ್ರಗಳಿವೆಲ್ಲ. ಅದು ಬರೀ ಗಾಯತ್ರಿ ಮಂತ್ರ ಅಂದರೆ ತತ್ಸವಿತುರ್ವರೆಣ್ಯಂ ಶುರುವಾಗದೆ ಇದಲ್ಲ. ಬಟ್ ಸಂಧ್ಯಾವಂದನೆ ಗಾಯತ್ರಿಗೆ ವ್ಯಾಹೃತಿ ಸಮೇತ ಹೇಳಬೇಕು. ಗಾಯತ್ರಿ ಮಂತ್ರನೇ ಪ್ಲಸ್ ವ್ಯಾಹೃತಿ ಸೇರಿಸಿದಾಗ ಅದು ಸಂಧ್ಯಾವಂದನೆ ಗಾಯತ್ರಿ. ಗಾಯತ್ರಿ ಮಹಾಮಂತ್ರ ಮಾಡಬೇಕಾದ್ರೆ ಭೂರ್ಭುವಸ್ವ ಸೇರಿಸಬೇಕಾಗಿಲ್ಲ ಗೊತ್ತಾ. ಬಟ್ ಅದನ್ನು ಡೈರೆಕ್ಟ್ ಅದು ಮಾಡೋಂಗಿಲ್ಲ. ಇದನ್ನು ಮಾಡಿದರೆ ಮಾತ್ರ ಅದಕ್ಕೆ ಅರ್ಹತೆ ಗೊತ್ತಾ. ಸಂಧ್ಯಾವಂದನೆಗೆ ಇದನ್ನೇ ಉಪಯೋಗಿಸ್ಬೇಕು, ಎಲ್ಲರೂ ಬೇರೆ ಉಪಯೋಗಿಸಾಗಿಲ್ಲ. ಸೇರಿದೆ, ಅದು ಮಹಾಮಂತ್ರದಲ್ಲಿ ಸೇರಿರೋದು ಯಾವುದು ಗಾಯತ್ರಿ. ಅದಕ್ಕೆ ಇದಿಲ್ಲ, ವ್ಯಾಹೃತಿಗಳಿಲ್ಲ ಅದಕ್ಕೆ ಗೊತ್ತಾಯ್ತಾ. ತಾಸಾಂ ಗುಹಾ ಸ್ಮ ಏತಾಂ ಚತುರ್ಥೀಂ ಮಹಾಚಮಸ್ಯ ಪ್ರವೇದಯತೆ ಮಹಾ ಇತಿ ತದ್ಬ್ರಹ್ಮ ಸ ಆತ್ಮ ಅಂಗಾನಿ ಅನ್ಯಾ ದೇವತಾ. ಜೊತೆ ಮಹಾ ಅಂತ ಸೇರಿಸಿಬಿಟ್ರೆ, ಮಹಾ ಅಂತ ಸೇರಿಸಿದರೆ ಅದು ನಾಲ್ಕನೇದು, ಅದು ಭಾರಿ ವಿಶೇಷ ಅಂತ ಕೊಂಡಾಡಿತು. ಅದನ್ನೇ ಹೇಳ್ತಾರೆ ಮತ್ತೆ. ಭೂರಾದಿ ವ್ಯಾಹೃತಿಭಿಸ್ತು ವಾಚ್ಯಂ ಮೂರ್ತಿ ಚತುಷ್ಟಯಂ ಭೂಹು ಭುವಃ ಸ್ವಹ ಅಂತ ವಾಹಿತೆಗಳಿಂದ ಪರಮಾತ್ಮನ ನಾಲ್ಕು ಮೂರ್ತಿಗಳು ಕೂಡ ಪ್ರತಿಪಾದಿತವಾಗಿವೆ. ವಾಚ್ಯ ಅಂದರೂ ಒಂದೇ, ಪ್ರತಿಪಾದಿತ ಅಂದರೂ ಒಂದೇ. ಅನಿರುದ್ಧಾಧಿಕಂ ವಾಸುದೇವಾಂತಂ ದೇಹ ಮಧ್ಯ. ಯಾವುದು 5 ಅಂತ ಕೇಳಿದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 5. ವಾಸುದೇವೋ ಮಹೋ ನಾಮ. ಮಹೋ ಅಂತಿಲ್ವಾ ಅಂತ ಕೇಳಿದರೆ ಅದಕ್ಕೆ ಮಹಾಸಂಹಿತ ಅಂತ ಕರೆ. ಮಹಾ ಅಂತಿದೆ. ಮಹಾ ಅಂದರೆ ವಾಸುದೇವ, ಉಳಿದೆಲ್ಲ ಇಲ್ಲಿರೋದೆ. ಅನಿರುದ್ಧಸ್ತು ಶಿರೋಮತಃ ಭೂರ್ಭುವಾ ಮಾಥ ಭುವೋ ನಾಮ ಬಾಹು ಪ್ರದ್ಯುಮ್ನ ಈರಿತಃ. ಇಲ್ಲಿ ಶಿರಸ್ಸು, 2 ಕೈ 2 ಕಾಲು, ದೇವರ ರೂಪ ಅದು. ಭೂರ್ಭುವ ಸ್ವಹ ಅಂತ ಹೇಳಿದಾಗ 5 ಆಗತ್ತೆ ಅಲ್ಲಿಗೆ. ಭೂರ್ಭುವಸ್ವ 5 ಹೇಗಾಗುತ್ತೆ ಅಂತ ಪ್ರಶ್ನೆ ಈಗ. ಭೂಹು ಅಂದರೆ ತಲೆ, ಭೂವಹ ಬಲಗೈ ಎಡಗಲ್ಲಿ, ಭೂವಹ ಎಡಗೈ, ಸುವಹ ಬಲಗಾಲು ಎಡಗಾಲು. ಎಷ್ಟಾಯ್ತು ಅಲ್ಲಿಗೆ? 5 ಆಯ್ತು ಅಲ್ಲಿಗೆ. ಇರೋದು 3 ವ್ಯಾಹೃತಿ, ಆಗಿದ್ದೆಷ್ಟೋ 5 ಗೊತ್ತಾಯ್ತಾ. ಪ್ರದ್ಯುಮ್ನೋ ಈರಿತ ಭೂರ್ನಾಮಾತ ಭುವೋರ್ನಾಮ ಬಾಹು ಪ್ರದ್ಯುಮ್ನ ಈರಿತಃ. ಬಾಹುಗಳಲ್ಲಿ ಪ್ರದ್ಯುಮ್ನ ಗೊತ್ತಾಯ್ತಾ. ಇದರಲ್ಲಿ ಮನಸ್ಸು ಅನಿರುದ್ಧ ಎಲ್ಲ ಹೇಳ್ತಾರೆ. ಸಂಕರ್ಷಣ ಸುವರ್ನಾಮ ಸುವಹ ಸುವರ್ನಾಮ ಪಾದೌತಸ್ಯ ಮಹಾತ್ಮನಃ. ಅದಕ್ಕೆ ಸುವಹ ಪರಮಾತ್ಮನ ಪಾದ. ಒಂದು ಕಾಲಿಗೆ ಏನಂತ ಹೆಸರು, ಇನ್ನೊಂದು ಕಾಲಿಗೆ ಏನಂತ ಹೆಸರು ವಹ. 2 ಸೇರಿಬಿಟ್ರೆ ಸುವಹ. ಅದು ಕೂಡಿಸಿದರೆ ಸ್ವಹ ಅಂತಾಗುತ್ತೆ. ಭೂರ್ಭುವ ಸ್ವಹ ಸುವಹ ಇಷ್ಟ ಆಯ್ತು. ಅದಕ್ಕೇನೆ ದೇವರು 2 ಪಾದಕ್ಕೆ ನಮಸ್ಕಾರ ಯಾತಕ್ಕೆ ಮಾಡ್ತಾರೆ ಅಂದರೆ, ಸು ಅಂದ್ರೇನು ಆನಂದ, ಸ್ವಿತ್ಯಾತ್ ಆನಂದ ಸಮುದ್ದಿಷ್ಟ, ವರಿತಿ ಜ್ಞಾನ ಮುಚ್ಯತೆ. ವ ಅಂದರೆ ಜ್ಞಾನ. ಅದರಿಂದಾಗಿಯೇ ದೇವರು ನಮಗೆ ಜ್ಞಾನ ಅನ್ನೋದು 2 ಬೇಕಲ್ಲ. 2 ಪಾದ ಹಿಡ್ಕೊಬಿಟ್ಟು 2 ಸಿಗುತ್ತೆ. ಆದ್ದರಿಂದ ಒಂಟಿ ಕೈಲಿ ಮಾಡಬಾರ್ದು, ಒಂದು ಖಾಲಿ ಮಾಡಬಾರ್ದು, 2 ಬೇಕು ಅಂತ ನಿಯಮ ಬಂದಿದ್ದು. ಅದಕ್ಕೆ ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೆ. ಎಲ್ಲಿದ್ದದು ಪ್ರಮಾಣ ಪದ್ಧತಿ. ಆದ್ದರಿಂದ ಸ್ತೋತ್ರ 2 ದೇವ್ರ ಪಾದ ಒಳಗೆ 2ನ್ನೇ ಸೇರಿಸ್ತಾರೆ. ಪದದ್ವಂದ್ವಂ, ದೇವರ 2 ಪಾದಗಳನ್ನು ಉದ್ದೇಶ ಅದೇ. ಒಂದು ಕೈಯಲ್ಲಿ ನಮಸ್ಕಾರ ಮಾಡೋದು ನಿಷಿದ್ಧ, ಒಂದು ಕಾಲಿ ಮಾಡೋದು ನಿಷಿದ್ಧ, ಪೂರ್ತಿಯಾಗಿ ಮಾಡಬೇಕು. ವಿಷ್ಣು ಪಾದಕ್ಕೆ ಮಾಡ್ತಾರಲ್ಲ ಅಂತ ಕೇಳಿದರೆ ದೇವರಿಗೆ 1 ಕಾಲು 2 ಕಾಲು ದೇವರಿಗಿಲ್ಲ ಗೊತ್ತಾಯ್ತಾ. ಅನುಸಂಧಾನಕ್ಕೆ ಅಂತ ಹೇಳಿ ದೇವರಿಗೆ ಎಷ್ಟು ಬರೀ ಬೆರಳು ಮಾಡಿದರೂ ಆಯಿತು, ರೋಗ ಪೂಜೆ ಮಾಡಿ, ನಖಸ್ತುತಿ ಇಲ್ವೇನು, ನಖದ ಪೂಜೆ ಮಾಡಿದರೂ ಆಯಿತು. ಉಳಿದವರಿಗೆಲ್ಲ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ನಖದ ಪೂಜೆಗೆ ಉಳಿದವರಿಗೆ ನಿಷಿದ್ಧ. ಲಕ್ಷ್ಮೀನಾರಾಯಣ ಮಾತ್ರ. ಸು ಅಂದರೆ ಆನಂದ, ವ ಅಂದರೆ ಜ್ಞಾನ. ನಮಗೆ 2 ಬೇಕಾದ್ರಿಂದ ಸ್ವಹ
ಅದು ಪೂಜೆ ಮಾಡೋದು. ಇದಿಷ್ಟು ನಮಗೆ ಗೊತ್ತಿದ್ದರೆ ಗಾಯತ್ರಿ ಯಾತಕ್ಕೆ ಅದನ್ನು ಸೇರಿಸಿದ್ರು ಗೊತ್ತಾ? ಗಾಯತ್ರಿ ಮಂತ್ರಕ್ಕೆ ನಾನು ಸ್ತೋತ್ರ ಮಾಡಬೇಕು, ಅದರ ರೂಪ ಹೀಗಿದೆ. ಭೂ ಹೋಗೋದು ಶಿರಸ್ಸು, ಎರಡು ಕೈ, ಎರಡು ಕಾಲು ಇದೆ, ಅದೇ ಧ್ಯೇಯಸ್ಥಾನ ಸವಿತೃಮಂಡಲ ಮಧ್ಯವರ್ತಿ ಚಿಂತನೆ ಮಾಡಲಿಕ್ಕೆ ಅದನ್ನು ಹೇಳಿದ್ದು. ಆ ರೂಪ ಚಿಂತನೆಗೋಸ್ಕರ ಗೊತ್ತಾಯ್ತಾ? ಉಳಿದ ಕಡೆ ಅಂಡರ್ಸ್ಟುಡ್. ಭೂ ರೀತಿ ಎರಡು ಪಾದಗಳು ಸುವಹ ಅಂತ ಓದ್ಬೋದು, ಸ್ವಹ ಅಂತ ಓದ್ಬೋದು. ಕೆಲವು ಕಡೆ ಕೂಡಿಸಿಡ್ತಾರೆ, ಹುರುಗು ಸ್ವರವು ಬಿಡಿಸಿಡ್ತಾರೆ ಸುವಹ ಅಂತೇಳಿ. ಸುವರ್ಲೋಕ, ಸ್ವರ್ಲೋಕ, ಸುವರ್ಲೋಕ ಆ ರೀತಿ ಇದೆ. ಎರಡಕ್ಕೂ ಅರ್ಥ ಒಂದೇ, ಆದರೆ ಎರಡು ಉಚ್ಚಾರಣೆ ಹಾಗೂ ಮಾಡಬಹುದು, ಹೀಗೂ ಮಾಡಬಹುದು. ಅಲ್ಲ, ಇಲ್ಲಿ ಹೇಳ್ತಾರೆ ಎರಡು ಕೈಯೊಳಗೆ ಮತ್ತೆ ಎರಡು ಸೇರಿಸೋದು, ಎರಡು ಸೆಟ್ಟು. ಈ ಬಲಕ್ಕೆಲ್ಲ ಇರೋದೆಲ್ಲ ಭೂ, ಆ ಕಡೆದ ವಾ. ಆ ಸೆಟ್ ಬಂದು ರೈಟ್ ಲೆಫ್ಟ್ ಆಗಿ ಹೋಯ್ತಲ್ಲ. ಸುಷುಮ್ ನಾಡಿ ಇದೆ, ಎಡಗಡೆ ಇದೆಲ್ಲ ಇಡೋ ನಾಡಿಗಳು, ಬಲಗಡೆದೆಲ್ಲ ಪಿಂಗಲ್ ನಾಡಿಗಳು. ಹಾಗೆ ಬಲಗಡೆ ಏನು ಹಿಡಿತಾರೋ ಅದಿಷ್ಟು ಭೂ, ಬಲಗಡೆದೆಲ್ಲ ವಾ. ಭುವಃ ಸ್ವಹ. ಇಲ್ಲಿ ಸ್ವಹ ಅಂತ ಹೇಳಿದರೆ ಆನಂದ, ಗೊತ್ತಾಯ್ತಾ? ಸು ಅವ ಅಲ್ಲಿ ಹೇಳಿದಾಗ ಬೇರೆ ಅರ್ಥ. ಯಾವ ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳಬೇಕಾದ್ರೆ. ಭೂ ಅಂದರೆ ಪೂರ್ಣ ಅಂತಾರೆ. ದೇವರು ಪೂರ್ಣನಾದರೆ ತಲೆ ಪೂರ್ಣ. ತಲೆ ಒಂದಿದ್ರೆ ಏನಾದ್ರು ಮಾಡ್ಬೋದು, ತಲೆ ಒಂದಿದ್ರು ಏನು ಮಾಡೋಕ್ಕೂ ಬರೋದಿಲ್ಲ. ಆದ್ದರಿಂದ ತಲೆ ಬೆಸ್ಟ್. ಅದಕ್ಕೆ ಪರಿಪೂರ್ಣವಾದ್ದು ಪರಮಾತ್ಮನ ಭೂಹು ಅಂತಂತಂದರೆ ಪರಿಪೂರ್ಣ. ಅದಕ್ಕಿಂತ ಮತ್ತೊಂದು ಪರಿಪೂರ್ಣತೆ ಯೋಚನೆ ಕೂಡ ಮಾಡಾಗಿಲ್ಲ. ಗಾಯತ್ರಿ ನಾಕೆ ಮಾಡಬೇಕು. ಯಾಕೆ ಹೀಗೆ ಎರಡು ಕೈ ಹೀಗಿದೆ, ಎರಡು ಕೈ ಹೀಗಿದೆ, ಚಕ್ರ ಸಂಖ್ಯೆ ಹೇಳ್ಕೊಂಡು ಆ ರೀತಿ ಚಿಂತನೆ ಮಾಡಬೇಕು. ಅದು ಫರ್ದರ್ ಡೀಟೇಲ್ಸ್. ಅದು ಇದು ಸ್ಥೂಲ ರೂಪ ಇಷ್ಟು ಹೇಳಿ ವಿಶೇಷವಾಗಿ ಚಿಂತನೆ ಕ್ರಮ ಹೇಳಿದೆ. ಮತ್ತು 24 ರೂಪಾಯಿ ಚಿಂತನೆ ಮಾಡಬೇಕು, ಅದೆಲ್ಲ ಬೇರೆ. 10 ಅವತಾರ ಚಿಂತನೆ ಮಾಡಬೇಕು. ಅವೆಲ್ಲ ಅಂದರೆ ಯಾತಕ್ಕೆ ಭಾಳ ಸರ್ತಿ ಹೇಳಬೇಕು ಅಂದರೆ ತುಂಬ ಅರ್ಥ ಕೊಡೋದ್ರಿಂದ. ಯಾವ್ಯಾಗೆಲ್ಲ ಹೊಸ ಅರ್ಥ ಕೊಡ್ತಾನೆ ಹೋಗುತ್ತೆ. ಹಾಂ, ಹೌದು. ಭೂತಿವರ ಅನಂತ ಸುಖ. ಯಾವುದಕ್ಕೆ? ಸ್ವಹ. ಸ್ವಾದ ಅನಂತ, ಬರೀ ಸುಖ ಅಲ್ಲ, ಅನಂತ ಸುಖ ಇದೆ. ಅನಂತ ಅಂದರೆ ಪೂರ್ಣ. ಎಲ್ಲರಲ್ಲೂ ಅಂತ ತಿರ್ಲಕ್ಕೆ ಸಾಧ್ಯನೇ. ಅದು ಯುನೀಕ್. ಅದು ಯುನೀಕ್ ಅಂದರೆ ಇನ್ನೊಂದು ಕಡೆ ಯುನೀಕ್ ಆಗೋದಿಲ್ಲ. ಅಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿದ್ದರೆ ಮಾತ್ರ ಅದನ್ನು ಯುನೀಕ್ ಅಂತ ಕರೆಯೋದು. ಏನು ಬಂತು? ಸ್ವಾಹ ಬೇರೆ, ಸ್ವಹ ಬೇರೆ, ಸ್ವಾಹ ಬೇರೆ. ಸ್ವಹ ಅದು ಸ್ವಾಹ. ಪಾಠ ಆಗಿದೆ ಹಾಗೆ, ಅದರಿಂದ ಖುಷಿ. ಇದು ಕೇಳಬೇಕು, ಎಲ್ಲೋ ಕೇಳಿದ್ದೀರ ಇದೆಲ್ಲ. ಭೂರಿತಿ ವಾ ಅಯಂ ಲೋಕ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಅದಿಷ್ಟು ಕೂಡ ಭೂರಿತಿ ವಾ ಅಯಂ ಲೋಕ, ಭುವ ಇತಿ ಅಂತರಿಕ್ಷಂ, ಭೋರಿತ್ಯ ಸುಬರಿತ್ಯ ಸೌ ಲೋಕ, ಮಹ ಇತ್ಯಾದಿತ್ಯ, ಆದಿತ್ಯೇನ ವಾವ ಸರ್ವೇ ಲೋಕ ಮಹೀಯಂತೆ. ಒಂದೊಂದೇ ಹೇಳ್ತಾ ಬರ್ತಾರೆ. ಆಮೇಲೆ ಒಂದು ಭೂದ ಲೋಕ, ಈ ಲೋಕ ಇಟ್ಕೊಳ್ಳೋದು. ಎರಡನೇದು ಭೂರಿತಿ ಅಗ್ನಿ, ಭುವ ಇತಿ ವಾಯು, ಸುವರಿತಿ ಆದಿತ್ಯ, ಮಹ ಇತಿ ಚಂದ್ರಮಾಹ, ಚಂದ್ರಮಸಾ ವಾವ ಸರ್ವಾಣಿ ಜ್ಯೋತಿಂಷಿ ಮಹೀಯಂತೆ. ಆಮೇಲೆ ಭುವ ರೀತಿ ವಾ ರುಚಃ, ಋಗ್ವೇದ ಋಕ್ಕುಗಳು. ಭುವ ಇತಿ ಸಾಮಾನಿ, ಸುವರಿತಿ ಯಯುಂಷಿ, ಮೂರ್ವೇದರ ಬಂತು. ಮಹ ಇತಿ ಬ್ರಹ್ಮ, ಬ್ರಹ್ಮಣ ವಾವ ಸರ್ವೇ ವೇದ ಮಹೀಯಂತೆ. ಅದು ಆಯಿತು. ಭೂರಿತಿ ವೈ ಪ್ರಾಣ. ನೆಕ್ಸ್ಟ್ ಈಗ ಭೂರಿ ಪ್ರಾಣ. ಭುವ ಇತಿ ಅಪಾರ, ಸುವರಿತಿ ವ್ಯಾನಃ, ವ್ಯಾನೋ ಆಗಿಬಿಟ್ಟಿದೆ ವ್ಯಾನಃ. ಮಹ ಇತಿ ಅನ್ನಂ, ಅನ್ನೇನ ವಾ ಸರ್ವೇ ಪ್ರಾಣ ಮಹೀಯಂತೆ. ತಾವಾ ಏತಾಶ್ಚತಸ್ರಃ ಚತುರ್ಧ ಚತುಸ್ರಃ ಚತಸ್ರೋ ವ್ಯಾಹೃತಯ. ಈ 4 ವ್ಯಾಹೃತಿ ಎಲ್ಲ ಕಡೆ ಚಿಂತನೆ ಮಾಡಿದರೆ ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿದೆ ಅಂತ ಹೇಳ್ತಾರೆ. ವಾಯೋ ವೇದ ವೇದ ಸವೇದ ಬ್ರಹ್ಮ ಸರ್ವೇ ದೇವ ಬಲಿಮಾವಹಂತಿ. ಈ ರೀತಿ ಅನುಸಂಧಾನ ಮಾಡಿದವರಿಗೆ ಎಲ್ಲ ದೇವತೆಗಳು ಕೂಡ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡ್ತಾರೆ. ಪೂರ್ತಿ ತಿಳಿದವರು ಬ್ರಹ್ಮದೇವರಾದ ಅವ್ರಿಗೆ ಪೂಜೆನೇ ಮಾಡ್ತಾರೆ. ಇದು 100% ತಿಳಿಯೋದು ಅವ್ರಿಗೆ ಸಾಧ್ಯ. ఇప్పుడు ಸಾಮಾನ್ಯ ಆಕಾರಗಳು ತಿಳಿದಿದ್ದರೆ ಅಷ್ಟೇ. 1ನೇ ಕ್ಲಾಸ್ ಹೇಳಿ ಸ್ವಲ್ಪ ಹೇಳ್ಕೊಡ್ತಾರೆ, ಹೆಚ್ಚು ಹೇಳ್ಕೊಡೋದಿಲ್ಲ. ಅಂದರೆ ಅಷ್ಟೇ. ಮುಂದೆ ಹೇಳ್ತಾ ಡೆವಲಪ್ ಆಗಕ್ಕೆ ಶುರುವಾಗ ಅದು ಕೂಡ ಒಂದು ಜ್ಞಾನ. ಆ ಜ್ಞಾನಕ್ಕೊಂದು ಬೆಲೆ ಇದೆ, ಪ್ರೈಮರಿ ಅಂತ ಕರಿತೇವಲ್ಲ ಆ ಥರ. ಅದು ಫುಲ್ಲು ಸಿಗಬೇಕಾದ್ರೆ ಹೈಯೆಸ್ಟ್ ಇದ್ಕೋಬೇಕು. ಅದು ಸಿಗೋದು ಮಾತ್ರ ರುಜುಗಳಿಗೆ ಮಾತ್ರ, ಬೇರೆಯವರಿಗಿಲ್ಲ. ಏನು ಹಾಂ ಯಾವುದು? ಎಲ್ಲಿದೆ? ಹೌದು.
ಹೊಕ್ಕಳಲ್ಲ, ಹೊಕ್ಕಳೆ ಕರೆಕ್ಟ್ ತೊಗೊಂಡು ನಾಭಿ ತೊಗೊಂಡಿದ್ದು ಯಾವುದದು? ಭೂಲೋಕ. ಅದರಲ್ಲಿ ಮೇಲೆ. ಹೌದು ಹೌದು, ನಮ್ಮ ದೇಹ ನಿಂತು ಬಿಟ್ಟರೆ 14 ಲೋಕ ಬರಬೇಕಾದ್ರೆ ಅದೇ ವಿರಾಟ್ ರೂಪ ಅಂದರೆ ಅದೇ ವಿರಾಟ್ ರೂಪ ಚಿಂತನೆ. ವಿರಾಟ್ ರೂಪ ಚಿಂತನೆ ಬೇರೆ, ಇದು ಮಂತ್ರ ಬೆಳಬೇಕಾದ್ರೆ ದೇವತಾ ಚಿಂತನೆ ಕ್ರಮ ಬೇರೆ. ಎಲ್ಲದಕ್ಕೂ ಒಂದೇ ಉಪಯೋಗಿಸ್ಬಾರ್ದು ಗೊತ್ತಾ. ಇಲ್ಲಿ ಕ್ರಮ ಇಲ್ಲಿ ಕ್ರಮನೇ ಇದು. ವಿರಾಟ್ ರೂಪ ಚಿಂತನೆ ಮಾತ್ರ ಆ ಕ್ರಮ ಉಪಯೋಗಿಸ್ಬೇಕು. ಹಾಂ ಹೌದು ಹೌದು, ಅದು ನಾಭಿ. ಅಲ್ಲಿಂದ ಬೇರೆ ಹೋಗಬೇಕು. ಅಲ್ಲಿಂದ ಶುರುವಾಗಿ 14, ಇಲ್ಲಿಂದ ಕೆಳಗೆ ಇಲ್ಲಿ 7, ಇಲ್ಲಿ 7, ಇದು ಸೇರಿ 7, ಅದು ಬಿಟ್ಟು 7. ಇಷ್ಟು ವ್ಯತ್ಯಾಸ ಇದೆ. ಅಲ್ಲಿಗಿರಲಿ, ನಾಳೆ ದಿವಸ ಇದಕ್ಕೆಲ್ಲ ಆಚಾರ್ಯರು ಭಾಷ್ಯ ಬರೀತಾರೆ. ಇವೆಲ್ಲ ಏನು ಹಾಗೆ ಅಂದರೆ ಅಂತ ಹೇಳ್ತಾರೆ ಅದನ್ನು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲ.